ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಸಮನ್ವಯ ಅಧಿಕಾರಿಗೆ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಸಿರ್ಸಿ ಪ್ರಾಧಿಕಾರಕ್ಕೆ ಕರವೇ ಮನವಿ. ಹಳಿಯಾಳ ಪುರಸಭೆ ಮುಖ್ಯಾಧಿಕಾರಿಯವರ ಮುಖಾಂತರ ಈ ಹಿಂದೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಳಿಯಾಳ ತಾಲೂಕಾ ಘಟಕ ಆಕ್ರೋಶ ವ್ಯಕ್ತಪಡಿಸಿದರು. ಬಡಾವಣೆಗಳು ಅಭಿವೃದ್ಧಿಪಡಿಸಿದಾಗ ಸಂಗ್ರಹಿಸಿದ ಕೆರೆ ಅಭಿವೃದ್ಧಿ ಕರದ ಮೊತ್ತವಾದ ರೂಪಾಯಿ 36,21,722 ಯಾವುದೇ ಕೆರೆ ಅಭಿವೃದ್ಧಿಗೆ ವಿನಿಯೋಗವಾಗದೆ ತಮ್ಮಲ್ಲಿ ಶುಲ್ಕ ಇರುವುದಾಗಿ ತಿಳಿಸಿರುತ್ತೀರಿ. ಆದ್ದರಿಂದ ಸದರಿ ಹಣವನ್ನು ವಿನಿಯೋಗಿಸಿ ಗುತ್ತಿಗೆರಿ ಕೆರೆಯ ಕೆಳಗಿನ ಅಭಿವೃದ್ಧಿ ಕೆಲಸಗಳನ್ನು ತೀವ್ರವಾಗಿ ಕೈಗೆತ್ತಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಮನವಿ ಸಲ್ಲಿಸಿದರು. ಈ ಕುರಿತು ತಾವುಗಳು ತೀವ್ರ ಗಮನ ಹರಿಸಿ ಆದಷ್ಟು ಶೀಘ್ರವಾಗಿ ಬರುವ ಮಳೆಗಾಲವು ಪ್ರಾರಂಭವಾಗುವ ಮೊದಲು ಕಾಮಗಾರಿಗಳನ್ನು ಮುಗಿಸಬೇಕಾಗಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಬೆಂಡಿಗಿರಿಮಠ್, ಗೌರವ ಅಧ್ಯಕ್ಷರಾದ ವಿಜಯ್ ಫಡ್ನೀಸ್, ಉಪಾಧ್ಯಕ್ಷರಾದ ವಿನೋದ್ ದಡ್ಮನಿ, ಚಂದ್ರಕಾಂತ್ ದುರ್ವೆ, ರೈತ ಘಟಕದ ಅಧ್ಯಕ್ಷರಾದ ಸುರೇಶ್ ಕೋಕಿತ್ಕರ್, ಅಶೋಕ್ ಪಾಟೀಲ್, ರಾಮ ಜವಳೇಕರ್, ಸುಧಾಕರ್ ಕುಂಬಾರ್, ಚಂದ್ರು ಅರ್ಶಿನ್ಗಿರಿ, ವಿನೋದ್ ಗೆಂಡೆ, ಶಿವಾನಂದ್ ಡಮ್ಮನ್ಗಿಮಠ್, ಲಕ್ಷ್ಮಣ್ ಪೆಡ್ನೇಕರ್, ಈರಣ್ಣ ಹಿರೇಮಠ್, ಮಾರುತಿ ಜೀವನ್ನವರ್, ಹಿಪ್ಪಣ್ಣ ಕಲಗುಡಿ, ಆನಂದ್ ಮಠಪತಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತೋಟಗಳಿಗಿನ ಕೆರೆ ಕರ ಅಂತ ಗೊತ್ತಿಲ್ಲ. ಈಗ ಸುಮಾರು ನೀವು ನಮಗೆ ಮಾಹಿತಿ ಕೊಟ್ಟ ಪ್ರಕಾರ 36,21,722 ರೂಪಾಯಿ ತಮ್ಮ ಖಾತೆ ಒಳಗೆ ಜಮಾ ಐತಿ. ಅಂದ್ರೆ ಕೆರೆ ಅಭಿವೃದ್ಧಿಗೋಸ್ಕರ ಆ ಹಣ ಜಮಾ ಐತಿ. ನಾವೇನು ಹೇಳ್ತಾ ಇದ್ದೀವಿ, ನೀವು ಅಮೃತ ಯೋಜನೆ ಬಂದಾಗ ಅಭಿವೃದ್ಧಿ ಡೆವಲಪ್ಮೆಂಟ್ ನಮ್ಮಲ್ಲಿ ಮಾಡುತ್ತೆ. ಈಗ ನಾವೇನು ಕೇಳ್ತಾ ಇದೀವಿ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನ ನೀರು ಖಾಲಿ ಮಾಡಿ ಅದನ್ನು ಹೂಳೆತ್ತಿ ಏನೋ ಒತ್ತೂರಿ ಸೇರುಗೊಳಿಸ್ಕರ ಈ ಹಣದೊಳಗೆ ಮಾಡ್ರಿ. ನಾಳೆ ಅಮೃತ ಯೋಜನೆ ಒಳಗೆ 2.25 ಅಂದ್ರಲ್ಲ, ನೀವು ಅಮೃತ ಯೋಜನೆ ಒಳಗೆ ಏನು ಹಣ ಬರ್ತಿತ್ತಲ್ಲ ಅದನ್ನ ನೀವು ವಿನಿಯೋಗ ಮಾಡ್ಕೊಂಡ ವಾಕಿಂಗ್ ಪಾರ್ಕು ಅದನ್ನೆಲ್ಲ ನೀವು ಮಾಡ್ಬೋದು. ಗೌರ್ಮೆಂಟ್ಗೆ ನಾವು ಏನು ಕಲೆಕ್ಟ್ ಮಾಡಿ 1% ನಾವು ಕಲೆಕ್ಟ್ ಮಾಡಿ ನಾವು ವಸೂಲಿ ಮಾಡಿರ್ತೀವಲ್ಲ, ಇದು ಆ್ಯಕ್ಚುಲಿ ಸಂಬಂಧಪಟ್ಟಂಥ ಹೆಡ್ಗೆ ಸ್ಟೇಟ್ಗೆ ಹೋಗಿರ್ತೈತಿ ದುಡ್ಡು. ಅಲ್ಲಿಂದ ಮತ್ತದ ನಮಗೆ ರಿಲೀಸ್ ಆಗಬೇಕದು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕರೆಸ್ಪಾಂಡೆನ್ಸ್ ಮಾಡ್ರಿ ಹಿಂಗೆ ಮತ್ತೆ ಅಭಿವೃದ್ಧಿ ಐತಿ. ಮತ್ತೆ ಹಿಂಗೈತಿ ಹಳಿಯಾಳದ ಸಾರ್ವಜನಿಕರ ಆಗ್ರಹ ಐತಿ. ಮತ್ತು ನಮ್ಮ ಹಂಡ ಯಾಕಂದ್ರೆ ಆ ಹಣ ಕೆರೆ ಅಭಿವೃದ್ಧಿಗೋಸ್ಕರ ಇಟ್ಟಿರುವಂತ ಹಣ, ಅದಕ್ಕೆ ನೀವು ಅದಕ್ಕೆ ಬಳಸ್ಬೇಕು. ಅದನ್ನ ಬೇರೆ ಊರಿಗೆ ಸ್ಟೇಟ್ ನಮ್ಮಲ್ಲೇ ತಗೋಬೇಕು. ಇದನ್ನ ಇಲ್ಲೇ ಹಳಿಯಾಳ ತಾಲೂಕಿಗೆ ಕೆರೆ ಅಭಿವೃದ್ಧಿಗೆ ಬಳಸ್ಕೋಬೇಕು ಅಂತ ಹೇಳ್ಕಾರ ನಾವು ಇವತ್ತು ಕೊಟ್ಟಿವಿ. ತಾವು ಪ್ರಾಮಾಣಿಕವಾಗಿ ಹಳಿಯಾಳದಾಗ ಅಭಿವೃದ್ಧಿ ಇದೊಂದು ನಮ್ದು ಬೇಡಿಕೆ, 3 ವರ್ಷದಿಂದ ಬೇಡಿಕೆ ಇತ್ತು. ನೀವು ಈಡೇರಿಸ್ಕೊಡ್ಬೇಕಂತ ನಾವು ನಿಮ್ಗೆ ಕೇಳ್ಕೊತೀವಿ. ನಮ್ಮಲ್ಲಿ ನಾವು ಅಧಿಕಾರಿಗಳು ಭಾಳ ಅಂದರೆ 2 ವರ್ಷ ಇರ್ಬೋದು, ಅಥವಾ ಇಲ್ಲಿ ಸಂಬಂಧಪಟ್ಟಂಥ MLA ಸಾಹೇಬ್ರ ಆಶೆ ಮೇರೆಗೆ ಹೆಚ್ಚಿನ ವರ್ಷ ಇದ್ದು ಕೆಲಸ ಮಾಡಿ ಹೋಗ್ಬೋದು. ಆದ್ರೆ ಊರು ಚಂದ ಇರಬೇಕು, ಸ್ವಚ್ಛ ಇರಬೇಕು. ಒಂದು ಸಿಸ್ಟಮೆಟಿಕ್ ಹಳಿಯಾಳಪ್ಪ ಬಯಲಂಗುಲನ್ನು ನೋಡಿರ್ತೀರಿ, ಸಿಗಟಿನೂ ನೋಡಿರ್ತೀರಿ. ಅಲ್ಲಿ ಪರಿಸ್ಥಿತಿ ಹೆಂಗಿರ್ತೈತಿ, ಹಳಿಯಾಳದ್ದು ಹೆಂಗಿರ್ತೈತಿ, ಇಲ್ಲಿ ಹವಾಗುಣ, ಇಲ್ಲಿ ನೀರಿಗೆ ಎಲ್ಲ ಜನ ಮರಳಾಗದೇ ಇರುವಂಥ ಜನನೇ ಇಲ್ಲ. ಹಳಿಯಾಳದ್ದು ವಾತಾವರಣ ಒಂದು ರೀತಿ ಇದು ಅರ್ಬನ್ ರಿಸಾರ್ಟ್ ಇದ್ದಂಗೆ. ಅದಕ್ಕೆ ಪೂರಕವಾಗಿ ಯಾವಾಗಲೂ ನಮ್ಮ ಕೈಗೆ ಕೈ ಕೂಡಿಸ್ಯಾರ ಕರ್ನಾಟಕ ರಕ್ಷಣಾ ವೇದಿಕೆಯವರು. ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳನ್ನು ವಿಚಾರ ಮಾಡಿ ಮುಂದೆ ಬರಲಿ. ಒಳ್ಳೆಯ ಊರು, ಒಳ್ಳೆಯ ಜನ, ಅವ್ರಿಗೂ ಇವರು ಏನು ಕರ್ನಾಟಕ ರಕ್ಷಣಾ ವೇದಿಕೆ